ನಮಸ್ತೆ ಆತ್ಮೀಯರೇ, ನಿಮ್ಮೆಲ್ಲರ ಹಿತೈಷಿ ಚಿತ್ತ ಚೇತನ ಬ್ರಹ್ಮ. ಸ್ನೇಹಿತರೆ, ಇಂದಿನ ಪ್ರಶ್ನೆ ಅತ್ಯದ್ಭುತವಾಗಿರುವಂಥ ಪ್ರಶ್ನೆ. ಬಟ್ ಪ್ರಶ್ನೆ ಏನು ಅನ್ನೋದಕ್ಕಿಂತ ಸಬ್ಜೆಕ್ಟ್ ಮೇಲೆ ಗಮನ ಕೊಡಿ, ಹೇಳೋದನ್ನು ಆಳವಾಗಿ ಅಧ್ಯಯನ ಮಾಡಿ ಆಲಿಸಿ. ಹೆಣ್ಣಿಗೆ ಪ್ರೀತಿ ಸಿಗೋದು ಕೇವಲ ಸೌಂದರ್ಯ ಮತ್ತು ಆಕೆಯ ಆಕಾರದಿಂದ. ಯಾವ ಹೆಣ್ಣಾದರೂ ಪರವಾಗಿಲ್ಲ, ಪ್ರೀತಿ ಸಿಕ್ಕೇ ಸಿಗುತ್ತೆ. ಯಾಕೆಂದರೆ ಮೊದಲನೇದು ಹೆಣ್ಣು ಅನ್ನೋ ಒಂದು ಗೌರವದಿಂದ, ಎರಡನೇದು ಅವಳ ಸೌಂದರ್ಯದಿಂದ, ಮೂರನೇದು ಅವಳ ಆಕಾರದಿಂದ ಪ್ರೀತಿ ಸಿಗುತ್ತೆ. ಮಕ್ಕಳನ್ನು ಮುದ್ದಾಡ್ತಾರೆ ಅಂದರೆ ಮಕ್ಕಳಿಗೂ ಪ್ರೀತಿ ಸಿಗುತ್ತೆ. ಯಾಕೆ ಅಂದರೆ ಅವರ ಮುಗ್ಧತೆಯಿಂದ. ಮಕ್ಕಳು ಸ್ವೀಟ್ ಇದ್ದಂಗೆ, ಸಕ್ಕರೆ ಮಿಠಾಯಿ ಇದ್ದಂಗೆ. ಎಲ್ಲರೂ ಕೂಡ ಮುದ್ದಾಡ್ತಾರೆ. ಕಪ್ಪುಗಿದ್ರೂ ಮುದ್ದಾಡ್ತಾರೆ, ಬೆಳ್ಳಗಿದ್ರೂ ಮುದ್ದಾಡ್ತಾರೆ, ಕೆಂಪುಗಿದ್ರೂ ಮುದ್ದಾಡ್ತಾರೆ. ಅಂದರೆ ಮಕ್ಕಳಿಗೆ ಪ್ರೀತಿ ಸಿಕ್ಕೇ ಸಿಗ್ತದೆ. ಇನ್ನು ನಾವು ಯಾವುದೋ ಒಂದು ನಾಯಿ, ಪ್ರಾಣಿ ಪಕ್ಷಿಗಳನ್ನು ತಗೊಂಬರ್ತೀರಿ, ಅದಕ್ಕೂ ಪ್ರೀತಿ ಸಿಗುತ್ತೆ. ಯಾಕೆ ಅಂದರೆ ಪ್ರಾಮಾಣಿಕತೆಯಿಂದ ಪ್ರೀತಿ ಸಿಗುತ್ತೆ. ಅವುಗಳಿಗೆ ಮೋಸ ಮಾಡೋದು ಗೊತ್ತಿಲ್ಲ. ಆದ್ದರಿಂದ ನಾವು ನಾಯಿಗಳನ್ನು ಪ್ರೀತಿಸಿದಂಥ ಪ್ರಾಣಿ ಪಕ್ಷಿಗಳನ್ನು ನೋಡ್ತೀರಿ. ಹಸುಗಳನ್ನು ಸಾಕ್ತಾರೆ, ನಾಯಿ ಸಾಕ್ತಾರೆ, ಬೆಕ್ಕು ಸಾಕ್ತಾರೆ, ಕುರಿ ಕೋಳಿ ಅದೆಲ್ಲ ವ್ಯಾಪಾರಕ್ಕೋಸ್ಕರ, ಬಟ್ ಸಾಕುವಂಥದ್ದು ಈ ಒಂದು ಉದ್ದೇಶದಿಂದ. ಸೊ ಪ್ರತಿಯೊಬ್ಬರಿಗೂ ಅಂದರೆ ಈ ಹೆಣ್ಣಿಗೆ ಮತ್ತು ಮಕ್ಕಳಿಗೆ ಮತ್ತು ಪೆಟ್ಸ್ಗೆ ಪ್ರೀತಿ ಸಿಕ್ಕೇ ಸಿಗುತ್ತೆ. ಇಲ್ಲಿ ಮೂಲವಾಗಿ ಪ್ರಶ್ನೆ ಏನು ಅಂತಂದರೆ, ಗಂಡು ಮಕ್ಕಳಿಗೆ ಯಾವಾಗ ಪ್ರೀತಿ ಸಿಗುತ್ತೆ? ಇದು ಪ್ರಶ್ನೆ. ಗಂಡು ಮಕ್ಕಳಿಗೆ ಒಂದರಿಂದ ಮಾತ್ರನೇ ಪ್ರೀತಿ ಸಿಗೋದು, ಅವರು ಕೇವಲ ಸಂಪಾದನೆ ಮಾಡಿದಾಗ ಮಾತ್ರ. ಯಾವ ಗಂಡಸು ಸಂಪಾದನೆ ಮಾಡೋದಿಲ್ಲ, ಅವನು ಯಾವುದೇ ರೀತಿ ಬೆಲೆನೂ ಇಲ್ಲ, ಪ್ರೀತಿನೂ ಇಲ್ಲ, ಗೌರವನೂ ಇಲ್ಲ. ಇದು ಚೆನ್ನಾಗಿ ತಿಳ್ಕೊಂಬಿಡಿ. ಹೆಣ್ಣಿಗೊಂದು ಅಟ್ರಾಕ್ಷನ್, ಆ ಹೆಣ್ಣು ಅನ್ನೋದೇ ಒಂದು ಅಟ್ರಾಕ್ಷನ್. ಆದ್ದರಿಂದ ಪ್ರೀತಿ, ಸೌಂದರ್ಯದಿಂದ ಪ್ರೀತಿ, ಅಥವಾ ಆಕೆಯ ಆಕಾರದಿಂದ ಪ್ರೀತಿ, ಅಥವಾ ಆಕೆಯ ನಡೆ ನುಡಿಯಿಂದ ಪ್ರೀತಿ ಸಿಕ್ಕೇ ಸಿಗ್ತದೆ. ಯಾವುದೋ ಒಂದು ರೂಪದಲ್ಲಿ ಸಿಗ್ತದೆ. ಖಂಡಿತವಾಗಲೂ ಅದು ಹೆಚ್ಚಾಗಿ ಸಿಗ್ತದೆ. ಮಕ್ಕಳಿಗೆ ಸಿಗ್ತದೆ, ಸೊ ಪ್ರಾಣಿ ಪಕ್ಷಿಗಳಿಗೂ ಸಿಗ್ತದೆ. ಆದರೆ ಗಂಡಸಿಗೆ ಸಿಗ್ತದ ಅಂದರೆ ಸಿಗುತ್ತೆ, ಕೇವಲ ದುಡಿಮೆಯಿಂದ ಮಾತ್ರ. ಕೆಲಸ, ದುಡಿಮೆ, ಸಂಪಾದನೆ, ನಿಮ್ಮ ಜವಾಬ್ದಾರಿ ಕರ್ತವ್ಯಗಳನ್ನು, ಅಂದರೆ ನಾನು ಗಂಡಸು ಅನ್ನಿಸ್ಕೊಳ್ಳೋದಕ್ಕೆ ದುಡಿಲೇಬೇಕು. ಪುರುಷಾರ್ಥ, ಉದ್ಯೋಗಂ ಪುರುಷ ಲಕ್ಷಣಂ. ಪ್ರತಿಯೊಬ್ಬ ಗಂಡಸು ದುಡಿದ್ರೆ ಮಾತ್ರ ಅವನಿಗೆ ಪ್ರೀತಿ, ಗೌರವ, ಬೆಲೆ. ಇಲ್ಲ ಅಂದರೆ ಅವನು ನಯಾ ಪೈಸಕ್ಕೆ ಉಪಯೋಗ ಇರೋದಿಲ್ಲ. ಆದ್ದರಿಂದ ಪ್ರತಿಯೊಬ್ಬರು ದುಡಿಯೋದು ಕಲ್ತ್ಕೊಳ್ಳಿ, ಶಕ್ತಿ ಮೀರಿ ದುಡಿಯೋದು ಕಲ್ತ್ಕೊಳ್ಳಿ. ಎಷ್ಟೆಷ್ಟು ನಿಮ್ಮ ಕೈಯಲ್ಲಿ ಸಾಧ್ಯವಾಗುತ್ತೆ ಅಷ್ಟು ದುಡಿದು ತೋರಿಸ್ಬಿಡಿ. 1 ಕೋಟಿ ದುಡಿತೀರಾ, 10 ಕೋಟಿ ದುಡಿತೀರಾ, 100 ಕೋಟಿ, 1000 ಕೋಟಿ, ಆ ದುಡಿಯೋದಕ್ಕೆ ಏನೇನೆಲ್ಲ ಬೇಕು, ನನಗೆ ಈಗ 1 ಕೋಟಿ ದುಡಿಯೋಕ್ಕೆ ನನಗೆ ಏನೇನು ಬೇಕು ಅದನ್ನೆಲ್ಲ ಜೋಡಿಸ್ಕೊಳ್ತಾ ಹೋಗಿ. ಗಂಡಸಿಗೆ ಪ್ರೀತಿ ಸಿಗೋದು ಕೇವಲ ಅವಾಗ ಮಾತ್ರ. ಇನ್ನು ಮಿಕ್ಕಿದ್ದು ಯಾವುದೇ ರೀತಿ ಸಂಪಾದನೆ ಮಾಡದಿದ್ರು ಪ್ರೀತಿ ಸಿಗ್ತಾ ಇದೆ ಅಂತ ನೀವೇನಾದರೂ ಹೇಳಿದ್ರೆ ಅಥವಾ ಕಾಮೆಂಟ್ ಮಾಡಿದ್ರೆ, ಕೆಲವರು ಇರ್ತಾರೆ ತರಲೆ ಹುಡುಗರು ಮಾಡ್ತಾರೆ. ಆ ಕಾಮೆಂಟ್ ಮಾಡೋದು ಏನು ಅಂದರೆ ತಾತ್ಕಾಲಿಕವಾದ ಪ್ರೀತಿ. ಅಂದರೆ ನಿನಗೆ ಕೇವಲ 1 ದಿವಸಕ್ಕೆ, 1 ವಾರಕ್ಕೆ, 1 ತಿಂಗಳಿಗೆ, ಇಲ್ಲ 1 ವರ್ಷಕ್ಕೆ ಮಾತ್ರ ಪ್ರೀತಿ ಸಿಗ್ಬೋದು. ಖಂಡಿತವಾಗ್ಲೂ ಸಿಗೋದಿಲ್ಲ. ಯಾರಿಗೆ ಪ್ರೀತಿ ಸಿಗುತ್ತೆ ಅಂದರೆ ಅಗೇನ್ ಮಕ್ಕಳಿಗೆ ಮಾತ್ರ. ಒಂದು ಹಂತ ಮೀರಿದ ಮೇಲೆ ನಿಮ್ಮ ದುಡಿಮೆಗೆ ದಾರಿ ನೋಡ್ಕೊಳ್ಳಿ. ಅತ್ಯದ್ಭುತವಾಗಿ ದುಡಿಯೋದು ಕಲ್ತ್ಕೊಳ್ಳಿ. ದುಡಿಯೋಕ್ಕೆ ನಾನು ಏನು ಮಾಡಬೇಕು, ಏನು ಕಲಿಬೇಕು, ನನ್ನ ಬುದ್ಧಿ ಜ್ಞಾನವನ್ನು ಎಲ್ಲಿ ವಿನಿಯೋಗಿಸ್ಬೇಕು, ಸೊ ನನ್ನ ಶಕ್ತಿ ಚೈತನ್ಯವನ್ನು ಯಾವ ಹಾದಿಯಲ್ಲಿ ಹರಿಯಕ್ಕೆ ಬಿಡಬೇಕು, ಇದನ್ನೆಲ್ಲ ತಿಳ್ಕೊಂಡಿರಬೇಕು. ತಿಳ್ಕೊಂಡು ನಿಮ್ಮ ವೃತ್ತಿ ರಂಗದಲ್ಲಿ ಎಕ್ಸ್ಪರ್ಟ್ ಸ್ಪೆಷಲಿಸ್ಟ್ ಆಗಿ, ಎಷ್ಟರ ಮಟ್ಟಿಗೆ ಅಂದರೆ ಇನ್ನೊಬ್ಬ ಅವನ ಹಂತಕ್ಕೆ ಹೋಗಬೇಕು ಅಂದರೆ ಅವನಿಗೆ ಜ್ವರ ಬರಬೇಕು ನೆನೆಸ್ಕೊಂಡ್ರೆ. ಆ ಹಂತದಲ್ಲಿ ಬೆಳೆಯೋದಕ್ಕೆ ನೀವು ಟ್ರೈ ಮಾಡಬೇಕು. ಯಾವಾಗ ಇದನ್ನೆಲ್ಲ ನೀವು ಮಾಡ್ತಾ ಹೋಗ್ತೀರಾ, ಆಗ ನಿಮಗೆ ಪ್ರೀತಿ ಅನ್ನೋದು ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ, ಗೌರವ ಸಿಗುತ್ತೆ. ಮನುಷ್ಯ ಅಂತ ಕರೆಸ್ಕೊಳ್ಳೋದಕ್ಕೆ, ಅಂದರೆ ಪುರುಷ, ನಾನು ಗಂಡಸು ಅಂತ ಅನ್ನಿಸ್ಕೊಳ್ಳೋದಕ್ಕೆ, ಮೀಸೆ ತಿರುಗಿಸೋದಕ್ಕೆ ಒಂದು ಅವಕಾಶ ಸಿಗುತ್ತೆ. ಇದು ಗಂಡಿಗಿರುವಂಥ ಒಂದು ಅತ್ಯದ್ಭುತವಾದ ಸೂತ್ರ. ಈ ಫಾರ್ಮುಲಾಗಳನ್ನು ತಿಳ್ಕೊಳ್ಳಿ. ನಿಮ್ಮ ವೃತ್ತಿ ರಂಗದಲ್ಲಿ ಅಥವಾ ನೀವು ಆಯ್ಕೆ ಮಾಡಿಕೊಂಡಂಥ ವೃತ್ತಿಯಲ್ಲಿ ಒಂದೊಂದೇ ಹಂತಗಳನ್ನು ಮಾಡ್ತಾ ಹೋಗಬೇಕು. ಮೊದಲು ಮನುಷ್ಯನಿಗೆ ಇನ್ವೆಸ್ಟ್ ಮಾಡಬೇಕು. ಆ ಇನ್ವೆಸ್ಟ್ನ ಯಾವುದೋ ಭೂಮಿ ಮೇಲೆ, ಚಿನ್ನದ ಮೇಲೆ, ಯಾವುದೋ ಒಂದು ವಸ್ತುಗಳ ಮೇಲೆ ಹಾಕೋದಲ್ಲ. ಮೊದಲು ನಿಮ್ಮ ಮೆದುಳು ಮೇಲೆ ಹಾಕಿ. ಅಂದರೆ ನಾಲೆಡ್ಜ್, ನಿಮ್ಮ ಬ್ರೈನ್ ಪವರನ್ನು ಹೆಚ್ಚಿಸ್ಕೊಳ್ಳಿ, ನಿಮ್ಮ ನಾಲೆಡ್ಜನ್ನು ಹೆಚ್ಚಿಸ್ಕೊಳ್ಳಿ, ಸ್ಕಿಲ್ ಟ್ಯಾಲೆಂಟನ್ನು ಹೆಚ್ಚಿಸ್ಕೊಳ್ಳಿ.
ಏನೇನು ನಿಮಗೆ ಗೊತ್ತಿದೆ ಅದನ್ನು ಇನ್ನೊಂದು ಸ್ವಲ್ಪ ಪಾಲಿಷ್ ಮಾಡೋದು ಹೇಗೆ, ಇನ್ನೊಂದು ಚೂರು ನಾನು ಅಧಿಕವಾಗಿ ಕಲಿಯೋದು ಹೇಗೆ. ಸೊ ಬೇಸಿಕ್ ಲೆವೆಲ್, ಅಡ್ವಾನ್ಸ್ ಲೆವೆಲ್, ಮಾಸ್ಟರ್ ಲೆವೆಲ್. ಬೇಸಿಕ್ಕಿಂದ ಅಡ್ವಾನ್ಸ್ಗೆ ಹೋಗ್ಬೇಕಾದ್ರೆ ನಾನು ಏನೇನು ಮಾಡಬೇಕು, ಇನ್ನೂ ಏನೇನು ಕಲಿಬೇಕು, ಇನ್ನೂ ಯಾರ್ಯಾರನ್ನು ಮೀಟ್ ಮಾಡಬೇಕು, ಇನ್ನೂ ಎಷ್ಟು ಸಾಧನೆ ಮಾಡಬೇಕು. ಅಡ್ವಾನ್ಸಲ್ಲಿದ್ದರೆ ನೀವು ಮಾಸ್ಟರ್ ಲೆವೆಲ್ ಆಗೋದಕ್ಕೆ ನಾನು ಎಷ್ಟು ಆಟ ಆಡಬೇಕು, ನಾನು ಎಷ್ಟು ಸರ್ಕಸ್ ಮಾಡಬೇಕು, ನಾನು ಎಷ್ಟು ಎಕ್ಸಸೈಸ್ ಮಾಡಬೇಕು, ಎಷ್ಟು ಅಧ್ಯಯನ ಮಾಡಬೇಕು, ಇದನ್ನೆಲ್ಲ ತಿಳ್ಕೊಳ್ಳಿ. ಸ್ಕಿಲ್ ಆ್ಯಂಡ್ ಟ್ಯಾಲೆಂಟ್. ನಿಮ್ಮ ವೃತ್ತಿಯಲ್ಲಿ ವೃತ್ತಿಪರ ವ್ಯಕ್ತಿಗಳು ಏನೇನು ವೃತ್ತಿ ಮಾಡ್ತಾ ಇದ್ದೀರ, ಬೇರೆಯವರಿಗಿಂತನೂ ಅಧಿಕವಾಗಿ ನಿಮ್ಮ ವೃತ್ತಿಯಲ್ಲಿ ನೀವು ಪರಿಣಿತಿಯನ್ನು ಹೊಂದಿದರೆ, ನೈಪುಣ್ಯತೆಯನ್ನು ಹೊಂದಿದರೆ ಖಂಡಿತವಾಗ್ಲೂ ನೀವು ಬೆಳೆದೇ ಬೆಳಿತೀರ. ನಿಮ್ಮನ್ನು ಹಿಡ್ಕೊಳ್ಳೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಸೊ ಇಲ್ಲಿ ಮನುಷ್ಯನಿಗೆ, ಪ್ರತಿಯೊಬ್ಬ ಮನುಷ್ಯನಿಗೂ, ಅದರಲ್ಲೂ ಮೂಲವಾಗಿ ಗಂಡಸರಿಗೆ 4 ವಿದ್ಯೆಗಳು, ಮಹಾವಿದ್ಯೆಗಳನ್ನು ಕಲೀಲೇಬೇಕು. ಸಂಪಾದನೆ ಮಾಡುವ ಕಲೆ, ಖರ್ಚು ಮಾಡುವ ಕಲೆ, ಉಳಿತಾಯ ಮಾಡುವ ಕಲೆ, ಹೂಡಿಕೆ ಮಾಡುವ ಕಲೆ. ಈ 4 ಕಲೆಗಳು ಬಹಳ ಬಹಳ ಅತ್ಯದ್ಭುತವಾಗಿ ಮನುಷ್ಯನಿಗೆ ಉಪಯೋಗ ಬರ್ತದೆ. ಈಗಿನ ಸಮಾಜದಲ್ಲಿ ಮನುಷ್ಯನಿಗೆ ದುಡ್ಡು ಅನ್ನೋದು ರಕ್ತದ ಥರ ಕೆಲಸ ಮಾಡುತ್ತೆ. ಮೈಯಲ್ಲಿ, ಶರೀರದಲ್ಲಿ ಬ್ಲಡ್ ಇಲ್ಲ ಅಂದರೆ ಹಿಮೋಗ್ಲೋಬಿನ್ ಅಂತಾರೆ, ಸತ್ತ ಅವನು. 6 ಲೀಟ್ರು ಬ್ಲಡ್ ಇರಬೇಕು, ಅದರಲ್ಲಿ 3 ಲೀಟ್ರ್ ಹೋಯ್ತು ಅಂದರೆ ಸತ್ತ ಅಂತ. ಅದೇ ರೀತಿ ರಕ್ತದ ರೀತಿ ಕೆಲಸ ಮಾಡೋದು ಹಣ. 2, ಒಬ್ಬ ನಾಡಲ್ಲಿರೋನು, ಒಬ್ಬ ಕಾಡಲ್ಲಿರೋನು. ಕಾಡಲ್ಲಿರೋನಿಗೆ ದುಡ್ಡಿನ ಅವಶ್ಯಕತೆ ಇಲ್ಲ. ನಾಡಲ್ಲಿರೋರಿಗೆಲ್ರಿಗೂ ಅವನು ದುಡ್ಡು ಮುಟ್ಟಲ್ಲ ಅಂದರೂ ಕೂಡ ಇಂಡೈರೆಕ್ಟಲ್ಲಾದರೂ ಮುಟ್ತಾ ಇರ್ತಾನೆ, ಇಸ್ಕೊಳ್ತಾ ಇರ್ತಾನೆ. ಇಂಡೈರೆಕ್ಟಲ್ಲಿ ದುಡ್ಡು ಬೇಕೇ ಬೇಕು. ಕೆಲವರೆಲ್ಲ ನೆಗೆಟಿವ್ ಕಾಮೆಂಟ್ಗಳು ಹಾಕಿದ್ದೀರಾ, ವಾಯ್ಸ್ ಮೆಸೇಜ್ ಕಳಿಸಿದ್ದೀರಾ ವಾಟ್ಸಪ್ಗೆ, ಅದಕ್ಕೂ ಕೂಡ ಉತ್ತರ ಕೊಡ್ತೀನಿ. ಬಟ್ ಇವತ್ತಿನ ಪ್ರಶ್ನೆಗೆ, ನೀವು ಕೇಳಿದಂಥ ಪ್ರಶ್ನೆ ಉತ್ತರ ಏನು ಅಂದರೆ, ಉದ್ಯೋಗಂ ಪುರುಷ ಲಕ್ಷಣ. ಪ್ರತಿ ಒಬ್ಬ ಪುರುಷ ಅವನು ದುಡಿದ್ರೆ ಮಾತ್ರ ಅವನಿಗೆ ಇಲ್ಲಿ ಭೂಮಿ ಮೇಲೆ ಬದುಕೋದಕ್ಕೆ ಯೋಗ್ಯ, ಅರ್ಹ. ಅದು ದುಡ್ದಿಲ್ಲ ಅಂದರೆ ಅವನಿಗೆ ನಯಾ ಪೈಸದ ಬೆಲೆ ಇಲ್ಲ, ಅವನು ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಸುಮಾರು ಜನ ನಾವು ನೋಡಿರ್ಬೋದು, ಕುಡುಕ್ ನನ್ನ ಮಕ್ಕಳು. ಸೊ ದುಶ್ಚಟಗಳನ್ನು ಕಲ್ತ್ಕೊಂಡು ಇರೋದನ್ನೆಲ್ಲ ಖಾಲಿ ಮಾಡಿ, ತಿಂದು ತೇಗಿ, ಪ್ರತಿಯೊಂದೂ ಈ ಕುಡಿತದಿಂದ ಏನಾಗುತ್ತೆ, ತನ್ನನ್ನು ತಾನು ನಾಶ ಮಾಡ್ಕೊಳ್ಳೋದಿಲ್ದಿರ ಹೆಂಡತಿ ಮಕ್ಕಳನ್ನು ಕೂಡ ನಾಶ ಮಾಡುವಂಥವ್ರು ಸುಮಾರು ಜನ, ಸಾಕಷ್ಟು ಜನ. ಎಲ್ರಿಗೂ ಗೊತ್ತಿರ್ತದೆ, ಎಲ್ಲ ಊರುಗಳಲ್ಲಿ ಇರ್ತಾರೆ. ನಾವೆಲ್ಲ ಕರ್ನಾಟಕದಲ್ಲಿ ಅಥವಾ ಭಾರತದಲ್ಲಿ ಯಾವುದೇ ಮೂಲೆಗೆ ಹೋದರೂ ಇಂಥ ಹಾಳಾಗಿರೋರನ್ನ ನೋಡಬಹುದು. ಹಾಳಾಗಿರೋರು ಬಿಟ್ಬಿಡಿ, ನನ್ನ ಅಧ್ಯಯನದ ಪ್ರಕಾರ 100ರಲ್ಲಿ 30 ಜನ ಈ ಥರ ವೇಸ್ಟ್ ಬಾಡಿಗಳಿರ್ತಾರೆ. 100ರಲ್ಲಿ 30 ಜನ, 30% ಅಷ್ಟು ವೇಸ್ಟ್ ಬಾಡಿಗಳಿರ್ತಾರೆ. ಇವರು ಭೂಮಿಗೆ ಭಾರವಾಗಿ ಬದುಕ್ತಾ ಇರ್ತಾರೆ ಹೊರತು ಇವರಿಂದ ₹1 ಉಪಯೋಗ ಇಲ್ಲ, ವೇಸ್ಟು. ಇವರು ಬದುಕಿರೋದೇ ವೇಸ್ಟು. ಸೊ ಆದರೂ ಏನೋ ಹೆಂಡತಿ ಮಕ್ಕಳು ಪಾಪ ಅವ್ರನ್ನ ಸಾಕೊಂಡಿರ್ತಾರೆ. ಇರಲಿ, ಒಂದು ಗಂಡ ಅನ್ನೋ ಹೆಸರಿರ್ತದೆ, ಅವನಿಗೊಂದು ನಾಯಿ ಥರ ಮೂಲೆಯಲ್ಲಿ ಕೂತ್ಕೊಂಡು ಊಟ ಹಾಕಿದ್ರೆ ಏನೊಂದು 2 ತಿನ್ಕತಾನೆ, ಏನು ಮಾಡ್ತಾನೆ, ಮಿಕ್ಕಿರೋ ಪೀಸ್ ಹಾಕಿದ್ರು ತಿನ್ಕತಾನೆ ಅಂತ ನಾಯಿಗಿಂತಲೂ ಹೀನಾಯವಾಗಿ ಬದುಕಿರೋಂಥವ್ರು ಇದ್ದಾರೆ. ಅವ್ರನ್ನೆಲ್ಲ ನೋಡಿದಾಗ ನನಗೆ ಮೈ ಜುಮ್ ಅಂತದೆ. ಹೆಂಗಯ್ಯ ಬದುಕಿರೋದಾನೆ ಇವನು, ನಾಯಿ ಥರ ಮೂಲೆಯಲ್ಲಿ ಹಾಕಿದ್ರೂ ಕೂಡ ಬದುಕಿದ್ದಾನೆ. ಕಾರಣ ಏನು ಅಂದರೆ, ಕೆಲಸ ಮಾಡೋಂಗಿಲ್ಲ, ಯಾರೋ ಸಾಕ್ತವ್ರೆ, ಯಾರೋ ನೋಡ್ತಾವ್ರೆ. ಆದ್ದರಿಂದ ನಾನು ವಯಸ್ಸಾದವ್ರಿಗೆ, ಮಕ್ಕಳಿಗೆ ಹೇಳ್ತಾ ಇಲ್ಲ, ಮದುವೆ ಆಗಿ ಯಾವಾಗ ಅವರು ಜವಾಬ್ದಾರಿ ಕರ್ತವ್ಯಗಳನ್ನು ನಿಭಾಯಿಸ್ತೇನೆ ಈ ರೀತಿ ಹಲ್ಕಡ್ ಥರ ಜೀವಿಸ್ತಾ ಇರ್ತಾರೆ ಅಂಥವ್ರಿಗೆ ಮಾತ್ರ ಹೇಳ್ತಾ ಇದ್ದೀನಿ, ಎಲ್ರಿಗೂ ಇಲ್ಲ. ಪಾಪ ಕೆಲವ್ರಿಗೇನೋ ಫಿಸಿಕಲ್ ಡಿಸಬಿಲಿಟೀಸ್ ಇರುತ್ತೆ, ಆದ್ದರಿಂದ ಅವರೆಲ್ಲ ಮೂಲೆಯಲ್ಲಿ ಕುಂತಿರ್ತಾರೆ. ಅದಕ್ಕೆಲ್ಲ ಅಂಥವ್ರಿಗೆಲ್ಲ ಎಕ್ಸ್ಕ್ಯೂಸ್, ನಾನು ಅಂಥವ್ರಿಗೆ ಮಾತಾಡ್ತಾ ಇಲ್ಲ. ವಯಸ್ಸಾಗ್ಬಿಟ್ಟಿದೆ, ಕಣ್ ಕಾಣಿಸಲ್ಲ, ಅಥವಾ ಶಕ್ತಿಹೀನರಾಗ್ಬಿಟ್ಟಿರ್ತಾರೆ, ಬಲಹೀನರಾಗ್ಬಿಟ್ಟಿರ್ತಾರೆ, ನಾನು ಅಂಥವ್ರ ಬಗ್ಗೆ ಮಾತಾಡ್ತಾನೆ ಇಲ್ಲ. ಯುವಕರು, ಮಧ್ಯವಯಸ್ಕರು, ಇವರು ಹೆಚ್ಚಾಗಿ ಈ ರೀತಿ 30% ವೇಸ್ಟ್ ಬಾಡಿಗಳು ಪ್ರಪಂಚದಲ್ಲಿದ್ದಾರೆ. ದಯವಿಟ್ಟು ಆ ಥರದವ್ರು ಯಾರಾದರೂ ನಿಮ್ಮ ಬಳಿ ಇದ್ದರೆ ಖಂಡಿತವಾಗ್ಲೂ ಕರ್ಕೊಂಡು ಬನ್ನಿ, ತಿದ್ದೋ ಪ್ರಯತ್ನ. ಅವ್ರಿಗೆ ಏನು ಮಾಡಬೇಕು, ಏನು ಮಾಡಬಾರ್ದು, ಹೇಗೆ ಮಾಡಬೇಕು ಅನ್ನೋ ಬ್ರಹ್ಮ ರಹಸ್ಯಗಳು ಗೊತ್ತಿಲ್ಲ. ಆದ್ದರಿಂದ ಇಂಥವ್ರನ್ನೆಲ್ಲ ದಾರಿಗೆ ತರೋದಕ್ಕೆ ಕೆಲವೊಂದು ವಿದ್ಯೆಗಳು ನಿಮಗೆ ಕಲಿಸ್ಕೊಡ್ತೀನಿ. ನನ್ನ ಹತ್ರನೂ ಕೆಲವೊಂದಿದೆ. ಅದನ್ನು ಕೌನ್ಸ್ಲಿಂಗ್ ಆದ ನಂತರ, ಅಂದರೆ ನಿಮ್ಮ ಹಿನ್ನೆಲೆ ಪೂರ್ವಾಪರ ತಿಳಿದ ನಂತರ ಇಂಥವ್ರನ್ನೆಲ್ಲ ರಿಪೇರಿ ಮಾಡೋದಕ್ಕೆ ಏನೇನೆಲ್ಲ ಮಾಡಿದ್ರೆ ಇವ್ರು ರಿಪೇರಿ ಆಗ್ತಾರೆ. ಇಂಥ ರಿಪೇರಿ ಆದಂಥ ಕೇಸ್ಗಳು ಸುಮಾರನ್ನು ಸರಿಪಡಿಸಿರೋಂಥ ಕೇಸ್ಗಳಿದ್ದಾವೆ. ಅದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಮಾತಾಡ್ತೀನಿ. ಸೊ ನಿಮ್ಮ ಯಾವುದೇ ರೀತಿ ಸಮಸ್ಯೆಗಳಿದ್ದರೆ, ತೊಂದರೆಗಳು, ಕಷ್ಟಗಳಿದ್ದರೆ ನೇರವಾಗಿ ಬಂದು ಭೇಟಿ ಮಾಡಿ. ಐ ನೀಡ್ ಅಪಾಯಿಂಟ್ಮೆಂಟ್ ಅಂತ ಹೇಳಿ
ನನ್ನ ವಾಟ್ಸಪ್ ನಂಬರ್ಗೆ ಒಂದು ಮೆಸೇಜ್ ಮಾಡಿ, ನಾನು ನಿಮಗೆ ಡೀಟೇಲನ್ನು ಕಳಿಸ್ತೀನಿ. ನೇರವಾಗಿ ಬಂದು ಭೇಟಿ ಮಾಡಿ. ಫೋನ್ ಸರ್ವಿಸ್ ಯಾವುದೇ ಕಾರಣಕ್ಕೂ ಸಿಗೋದಿಲ್ಲ. ಕೇವಲ ನೇರವಾಗಿ ಬಂದು ಭೇಟಿ ಮಾಡಿದವ್ರಿಗೆ ಮಾತ್ರ. ನಿಮ್ಮ ಹಿನ್ನೆಲೆ ಪೂರ್ವಾಪರ ತಿಳಿದ ಮೇಲೆ ಸಮಸ್ಯೆಗಳಿಗೆ ಮೂಲ ಹುಡುಕಿ ಆಮೇಲೆ ಪರಿಹಾರ ಮಾರ್ಗದರ್ಶನ, ಅದು ಮುಂದಿನ ಹೆಜ್ಜೆ. ಆ ನಂತರ ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜು ಕೂಡ ಕಳಿಸಬಹುದು. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡೆದಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.